ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ಬಿಗ್ ಬಾಸ್ ಶುರುವಾದಾಗಿಂದ ಕೂಡ ಕಿಚ್ಚನ ಪಂಚಾಯಿತಿ ಮೇಲೆ ಕೆಲವರಿಗೆ ಅಸಮಾಧಾನ ಇದ್ದೇ ಇದೆ. ಆದ್ರೆ ಈ ವಾರದ ಕಿಚ್ಚನ ಪಂಚಾಯಿತಿಯನ್ನ ನೋಡಿದ ಮೇಲೆ ಬರೀ ಬಿಗ್ ಬಾಸ್ ನಲ್ಲಿ ಕಿಚ್ಚನ ಪಂಚಾಯಿತಿ ಬಗ್ಗೆ ಮಾತ್ರವಲ್ಲ, ಕಿಚ್ಚ ಸುದೀಪ್ ಅವರ ಮೇಲೆಯೂ ಕೂಡ ಕೆಲವರಿಗೆ ಅಸಮಾಧಾನ ಆಗೋದಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣ ಗೊತ್ತೇ ಇದೆ. ಬಿಗ್ ಬಾಸ್ ಸೀಸನ್ ಎಪಿಸೋಡ್ ನ ನೋಡ್ಕೊಂಡು ಬಂದಿರೋರು, ಜೊತೆಗೆ ನಿನ್ನೆಯ ಎಪಿಸೋಡ್ ನ ನೋಡಿದವ್ರಿಗೆ ಸುದೀಪ್ ಅವ್ರಿಗೆ ಯಾಕೆ ಈ ರೀತಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಅಶ್ವಿನಿ ಗೌಡ ಅವ್ರ ಮೇಲೆ. ಅಶ್ವಿನಿ ಅವ್ರ ವಿಚಾರಕ್ಕೆ ಬಂದಾಗ ಯಾಕೆ ತುಂಬಾ ತಾಳ್ಮೆ ತೆಗೆದುಕೊಳ್ತಾರೆ. ಸೊ ರಕ್ಷಿತಾ ಅಂತ ಬಂದಾಗ ಮಾತ್ರ ಯಾಕೆ ರೊಚ್ಚಿಗೆ ಹೇಳ್ತಾರೆ. ಅಷ್ಟೊಂದು ಅಗ್ರೆಷನ್ ಆಗಿ ಮಾತಾಡೋದು ಬೇಕಿತ್ತ? ಅಷ್ಟೆಲ್ಲ ಯಾಕೆ ದಬಾಯಿಸಿದ್ರು ಆ ಪುಟ್ಟ ಹುಡುಗಿನ? ಹೀಗಂತ ಎಲ್ಲರೂ ಮಾತನಾಡ್ಕೊಳ್ತಾ ಇದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುದೀಪ್ ಅವರೇ, ಈ ವಾರದ ಕಿಚ್ಚನ ಪಂಚಾಯಿತಿ ಈ ರೀತಿ ಇರಬಾರ್ದಾಗಿತ್ತು. ನಿಮ್ಮಿಂದ ನಾವು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ನೀವೇ ಕಳೆದ ವಾರ ಹೇಳಿದ್ರಿ, ಅಶ್ವಿನಿ ಗೌಡ ಅವರೇ ನಿಮ್ಮ ವಯಸ್ಸೇನು, ರಕ್ಷಿತಾ ವಯಸ್ಸೇನು, ಆ ಪುಟ್ಟುಡುಗಿ ಮೇಲೆ ನೀವು ಈ ರೀತಿ ಅವಳ ಹೆಸರಿಗೆ ತೇಜೋವಧೆ ಮಾಡ್ಬೋದಾ, ಅವಳ ಹೆಸರಿಗೆ ಕಳಂಕ ತರಬಹುದಾ, ಅವಳ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ದು ಸರಿನೇ. ಸೊ ನಿಮ್ಮ ವಯಸ್ಸಿಗೆ ಇದು ತರನಲ್ಲ ಅಂತ ಹೇಳಿದಂತ ನೀವುಗಳೇ, ನಿಮ್ಮ ವಯಸ್ಸೇನು ಬಾದ್ಶಾ ಅವರೇ, ರಕ್ಷಿತಾ ವಯಸ್ಸೇನು? ಆಕೆನ ಅಷ್ಟೊಂದು ದಬಾಯಿಸಿ ಪಿತ್ತ ನೆತ್ತಿಗೆ ಏರಿಸ್ಕೊಂಡು ಯಾಕೆ ಮಾತಾಡಿದ್ರಿ? ಅದ್ ಯಾವ ಟೆನ್ಷನ್ ಅಲ್ಲಿದ್ರಿ? ಯಾಕೆ ತುಂಬಾ ಏನಾದ್ರು ಪ್ರೆಷರ್ ಇತ್ತ? ನಿಮ್ಮ ಒಂದು ವೈಯಕ್ತಿಕ ಪ್ರೆಷರ್ನ ಶೋ ಮೇಲೆ ಅಥವಾ ಕಿಚ್ಚನ ಪಂಚಾಯಿತಿ ಮೇಲೆ ಏರಿದ್ರ? ಅಥವಾ ಬಿಗ್ ಬಾಸ್ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಕಾಲ ಹಿಡಿತಾ ಅಥವಾ ತುಂಬಾ ಟೈಮ್ ಹಿಡಿತಾ? ಹೀಗೆ ಬೇರೆ ಬೇರೆ ಪ್ರಶ್ನೆಗಳನ್ನ ಅಥವಾ ಅವರವರೇ ಪ್ರಶ್ನೆಗಳನ್ನ ಹಾಕೊಂಡು ಕಿಚ್ಚ ಸುದೀಪ್ ಅವರಿಂದ ನಾವು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಆ ಪುಟ್ಟುಡುಗಿ ರಕ್ಷಿತಾಗೆ ಆ ರೇಂಜ್ಗೆ ಕ್ಲಾಸ್ ತೆಗೆದುಕೊಂಡಿದ್ದು ಸರಿಯಲ್ಲ. ಅದೇ ಧ್ರುವಂತ್ ಇರ್ಲಿ, ಅಶ್ವಿನಿ ಗೌಡ ಇರ್ಲಿ, ಜಾನ್ವಿ ಅವರಿರ್ಲಿ, ಸಾಫ್ಟ್ ಕಾರ್ನರ್ ಆಗಿ ತುಂಬಾ ಕೂಲ್ ಆಗಿ ಕಾಮ್ ಆಗಿ ನಿಧಾನಕ್ಕೆ ಎಲ್ಲವನ್ನೂ ಅರ್ಥ ಮಾಡಿಸಿ ನಯವಾಗಿ ಬೆಣ್ಣೆ ಸವರದಂತೆ ಮಾತಾಡುವಂತ ಕಿಚ್ಚ ಅವರು ರಕ್ಷಿತಾ ವಿಚಾರಕ್ಕೆ ಬಂದಾಗ ಯಾಕೆ ಈ ರೀತಿ ಅಗ್ರೆಷನ್ ತೋರಿಸಿದ್ರು? ಅಷ್ಟಕ್ಕೂ ಅಲ್ಲಿ ಏನ್ ತಪ್ಪಾಗಿತ್ತು? ಗಿಲ್ಲಿ ಮತ್ತೆ ರಕ್ಷಿತಾ ಇಬ್ರು ಕೂಡ ಕ್ವಾಟ್ಲೆ ಕೊಡ್ತಾರೆ, ಬೇರೆಯವರಿಗೆ ಇರಿಟೇಟ್ ಆಗ್ಲಿ ಅಂತಾನೆ ಆ ರೀತಿ ಬಿಹೇವ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರೋ ಸತ್ಯ. ಆ ಸತ್ಯ ನಿಮ್ಗೂ ಗೊತ್ತಿದೆ. ಆದ್ರೆ ಟಾಸ್ಕ್ ಅಂತ ಬಂದಾಗ, ಟೀಮ್ ಅಂತ ಬಂದಾಗ ಅವರಿಬ್ರು ಮಾತಾಡಬಹುದಾಗಿತ್ತು, ಮಾತಾಡಿದ ತಪ್ಪು. ಒಂದು ಟೀಮ್ ಡಿಸ್ಕಷನ್ ಮಾಡ್ತಿರೋ ಟೈಮಲ್ಲಿ ರಕ್ಷಿತಾ ಈ ಕಡೆ ಬಂದು ಬಾಗ್ಲತ್ರ ಬಂದು ಬಗ್ಗಿ ನೋಡಿ ಗಿಲ್ಲಿ ಏನ್ ಹೇಳ್ತಾರೋ ಅದನ್ನ, ಆಕ್ಚುಲಿ ಗಿಲ್ಲಿ ಹೇಳ್ಕೊಟ್ಟಿದ್ದೇನೋ ಅವಳು ಕೇಳದೆ ಇರ್ಬೋದು, ಆದ್ರೆ ಅವಳು ತೆಗೆದುಕೊಂಡಿದ್ದಂತ ಸ್ಟ್ಯಾಂಡ್ ಮೇಲೆ ಅಥವಾ ಅವಳ ಡಿಸಿಷನ್ ಮೇಲೆ ಎಲ್ರಿಗೂ ಅಸಮಾಧಾನ ಇದ್ದೇ ಇದೆ ಬಿಗ್ ಬಾಸ್ ಮನೇಲಿ. ಬಟ್ ನಮಗನ್ಸೋದು, ಬಿಗ್ ಬಾಸ್ ಮನೇಲಿ ವೀಕ್ ಕಂಟೆಸ್ಟೆಂಟ್ ಗಳನ್ನ ನಾವು ಸೇವ್ ಮಾಡಬೇಕು, ಸ್ಟ್ರಾಂಗ್ ಕಂಟೆಂಟ್ ಗಳನ್ನ ಹೊರಗಡೆ ಜನ ಇದ್ದಾರೆ ಅವ್ರು ಸೇವ್ ಮಾಡ್ತಾರೆ. ಸೊ ನಾವಿಲ್ಲಿ ಅಭಿ ಮತ್ತೆ ಸ್ಪಂದನ ಅಂತ ಬಂದಾಗ, ಸೊ ಬೇಡ, ಅಭಿ ಸ್ಪಂದನಾನ ನಾವು ನಾಮಿನೇಷನ್ ಪಟ್ಟಿಲ್ ಕೂರ್ಸೋದು ಬೇಡ, ರಘು ಅವ್ರನ್ನ ತೆಗೆದುಕೊಳ್ಳೋಣ. ರಘು ಸ್ಟ್ರಾಂಗ್ ಕಂಟೆಂಡರ್, ಅವ್ರನ್ನ ನಾವು ನಾಮಿನೇಟ್ ಮಾಡಿದ್ರು ಜನ ಅವ್ರನ್ನ ಉಳಿಸ್ಕೊಳ್ತಾರೆ ಅನ್ನೋದು ರಕ್ಷಿತಾ ಪರ್ಸೆಪ್ಷನ್ ಆಗಿತ್ತು. ಸೊ ಹಾಗಾಗಿ ಇಡೀ ಟೀಮ್ ಅಂದ್ರೆ ಅಶ್ವಿನಿ ಮೇಡಮ್ ಟೀಮು ಅಭಿ ಮತ್ತೆ ಸ್ಪಂದನಾನ ಕರ್ಕೋಬೇಕು ಅಂತ ಬಂದಾಗ ಇಲ್ಲ ಅಂತ ಹಠಕ್ಕೆ ಬಿದ್ದು ರಘುನ ನಾಮಿನೇಟ್ ಮಾಡೋದ್ರಲ್ಲಿ ರಕ್ಷಿತಾ ಯಶಸ್ವಿ ಆದ್ಲು. ಆದ್ರೆ ಅದೇ ಅವಳಿಗೆ ರಿಯಲೈಸ್ ಆಯ್ತು. ಕಾವ್ಯ ಅವ್ರು ಹೇಳ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ಉಳಿಬೇಕಾ, ವೀಕ್ ಕಂಟೆಸ್ಟೆಂಟ್ಗಳು ಉಳಿಬೇಕಾ ಅಂದಾಗ ಅವಳಿಗೆ ರಿಯಲೈಸ್ ಆಗುತ್ತೆ ತಾನು ಮಾಡಿದಂತ ಆಗ ತೆಗೆದುಕೊಂಡಂತ ಡಿಸಿಷನ್ ಅವಳಿಗೆ ರಾಂಗ್ ಅನ್ಸುತ್ತೆ. ಹಾಗಾಗಿ ನೆಕ್ಸ್ಟ್ ಟಾಸ್ಕ್ ಅಂತ ಬಂದಾಗ ಧ್ರುವಂತ್ ಮತ್ತೆ ರಾಶಿಕಾ ಅಂತ ಬಂದಾಗ, ರಾಶಿಕಾ ಗೇಮ್ ಅಲ್ಲಿ ತುಂಬಾ ಫಾಸ್ಟ್ ಇದ್ದಾರೆ, ಎಂಟರ್ಟೈನ್ಮೆಂಟ್ ಅಲ್ಲೂ ಕೊಡ್ತಾರೆ. ಸೊ ಹಾಗಾಗಿ ರಾಶಿಕಾ ಸೇವ್ ಆಗ್ಲಿ. ಆ ಕಡೆ ಅಭಿ ಮತ್ತೆ ಸ್ಪಂದನ ಅಂತ ಬಂದಾಗ, ಸೊ ಅಫ್ಕೋರ್ಸ್ ಆಪ್ಷನ್ ಇಲ್ಲ. ಈಗ ನೀವು ಯಾರ ಹೆಸರು ಹೇಳ್ತಿರೋ ನಾವು ಆ ಹೆಸರಿಗೆ ಬದ್ಧ ಇರ್ತೀನಿ ಅಂತ ಹೇಳಿದ್ರು. ಅವರವರ ಪರ್ಸೆಪ್ಷನ್ ನ ಹೇಳೋದಕ್ಕೆ ಎಲ್ಲಾ ತರನಾದ ರೈಟ್ಸ್ ಇದೆ ಅಂತ ಹೇಳೋ ಕಿಚ್ಚ ಬಾಸ್ ರಕ್ಷಿತಾ ತೆಗೆದುಕೊಂಡಂತ ಸ್ಟ್ಯಾಂಡ್ ಅಥವಾ ರಕ್ಷಿತಾ ತೆಗೆದುಕೊಂಡಂತ ಅಭಿಪ್ರಾಯವನ್ನ ನೀವು ಪ್ರಶ್ನೆ ಮಾಡಿದ್ದು ಸರಿನೇ, ಆದ್ರೆ ಆ ರೇಂಜ್ಗೆ ರೈಸ್ ಆಗ್ಬಾರ್ದಾಗಿತ್ತು ಅನ್ನುವಂಥದ್ದು ವೈಯಕ್ತಿಕವಾಗಿ ನನಗೂ ಅನ್ಸಿದೆ, ನನ್ನಂತೆ ಎಷ್ಟೋ ಜನ ಬಿಗ್ ಬಾಸ್ ವೀಕ್ಷಕರಿಗೂ ಅನ್ಸಿದೆ. ಧ್ರುವಂತು ನೀವು ಸ್ಪೇಸೇ ಕೊಡಲ್ಲ ಅಂತ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ರು. ಆದ್ರೆ ಧ್ರುವಂತನ ನೀವು ಜಾಸ್ತಿ ಕ್ಲಾಸ್ ತೆಗೆದುಕೊಳ್ಳಿಲ್ಲ. ಅಷ್ಟಕ್ಕೂ ಅಭಿ ಮುಂದೆ ಕೂತ್ಕೊಂಡು ರಕ್ಷಿತಾ ವಿಚಾರದ ಬಗ್ಗೆ ಆಕೆ ಫೇಕು, ಅವಳು ಮುಖವಾಡ ಕಳಿಸಬೇಕು ಅಂತ ನನಗೆ ಅಂದ್ರೆ ನಾನು ಡಿಸೈಡ್ ಆಗಿ ಬಂದಿರ್ತೀನಿ, ಆದ್ರೆ ಸುದೀಪ್ ಅವರು ನಾನು ಸ್ಪೇಸೇ ಕೊಡಲ್ಲ ಅಂತ ಆ ರೇಂಜಿಗೆ ಸ್ಟೇಟ್ಮೆಂಟ್ ಕೊಟ್ರು. ಅದನ್ನ ನೀವು ಜಾಸ್ತಿ ಅಂದ್ರೆ ಗರಂ ಆಗ್ಲಿಲ್ಲ, ತುಂಬಾ ಖಾರವಾಗಿ ಪ್ರತಿಕ್ರಿಯಿಸ್ಲಿಲ್ಲ. ಮತ್ತೆ ಅಶ್ವಿನಿ ಮತ್ತೆ ಜಾನ್ವಿ ಅವರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕೂತ್ಕೊಂಡು ನಾವಿಬ್ರು ಬೇರೆ ಆಗಿದ್ದೀವಿ ಅಥವಾ ನಮ್ಮ ಸ್ನೇಹ ಮುರಿದು ಬಿತ್ತು ಅಂತ ನಾಟಕ ಮಾಡೋಣ ಅಂತ ವಿತೌಟ್ ಮೈಕ್ ಅವ್ರು ಮಾತಾಡಿದ್ದು ತಪ್ಪು. ಬಿಗ್ ಬಾಸ್ ರೂಲ್ಸ್ ನ ಅವ್ರು ಬ್ರೇಕ್ ಮಾಡಿದ ತಪ್ಪು. ನೀವೇ ಹೇಳ್ತೀರಿ, ಒಂದು ನಂಬಿಕೆನ ನೀವು ಉಳಿಸ್ಕೊಳ್ಳಿಲ್ಲ. ಬಿಗ್ ಬಾಸ್ ನಿಮಗೆ
ಯಾಕೆ ನಿಮಗೆ ಬಟ್ಟೆನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಡ್ರೆಸ್ಸಿಂಗ್ ರೂಮ್ ಕಳ್ಸಿದ್ರೆ ನೀವ್ ಯಾಕೆ ಶೋ ಬಗ್ಗೆ ಅಥವಾ ಟಾಸ್ಕ್ ಬಗ್ಗೆ ಮಾತಾಡ್ತೀರಿ ಅಂತ ಜಸ್ಟ್ ಕೇಳಿದ್ರಿ. ಅಣ್ಣ ಹಂಗಲ್ಲ ಅಣ್ಣ, ಹೌದು ಅಣ್ಣ ನೀವ್ ಹೇಳಿದ್ ಸರಿ ಅಣ್ಣ ಅಂತ ಅಶ್ವಿನಿ ಹೇಳಿದ ತಕ್ಷಣ ಸುಮ್ನಂತ್ರಿ. ನೀವು ರಿಷಾ ಕ್ಲಾಸ್ ತೆಗೆದುಕೊಂಡಿದ್ದು ಸರಿನೇ ಇದೆ. ರಾಶಿ, ಸೂರಜ್, ಅಭಿ ಮತ್ತೆ ಧನುಷ್ ಕೂತ್ಕೊಂಡು ಮಾತಾಡ್ತಾರೆ ಲವ್ ಟ್ರ್ಯಾಕ್ ಬಗ್ಗೆ. ನೀನು ಯಾಕೆ ಒಂದು ಲವ್ ಟ್ರ್ಯಾಕ್ ನ ಶುರು ಮಾಡಬಾರ್ದು ಅಂತ ಸೂರಜ್ ಮತ್ತೆ ರಾಶಿ ಕೇಳಿದಾಗ ಧ್ರುವಂತ್ ಹೆಸರು ಬರುತ್ತೆ. ಆ ಧ್ರುವಂತ್ ಹೆಸರಿಗೆ ಅವರು ವಾಮಿಟ್ ಮಾಡೋ ರೀತಿ ರಿಯಾಕ್ಷನ್ ಕೊಟ್ಟಿದ್ರು ರಿಷಾ. ಸೊ ನೀವ್ ಅದಕ್ಕೆ ಅವರು ಯಾರದ್ದೋ ತಂದೆ ತಾಯಿಯ ಮಕ್ಕಳಲ್ವಾ, ಅವ್ರಿಗೂ ತಂದೆ ತಾಯಿ ಇದ್ದಾರಲ್ವಾ, ಒಂದು ಹುಡುಗನ ಹೆಸರೇ ಹೇಳಿ ನೀವು ವಾಮಿಟ್ ಮಾಡೋ ಗೆಸ್ಟರ್ ಎಷ್ಟು ಸರಿ ಅಂತ ಕ್ಲಾಸ್ ತೆಗೆದುಕೊಂಡ್ರಿ ಎಲ್ಲಾ ಸರಿ. ಆದ್ರೆ ರಕ್ಷಿತಾ ಮತ್ತು ಗಿಲ್ಲಿ ವಿಚಾರಕ್ಕೆ ಬಂದಾಗ ನಿಮ್ಮ ಕಾನ್ಫಿಡೆನ್ಸ್ ಮೆಚ್ಕೊಳ್ತೀನಿ, ಆದ್ರೆ ಓವರ್ ಕಾನ್ಫಿಡೆನ್ಸ್ ಬೇಡ. ಜನ ಚಪ್ಪಾಳೆ ತಟ್ಟೋದು ನೀವು ಚೆನ್ನಾಗಿ ಟಾಸ್ಕ್ ಮಾಡ್ತೀರಿ ಅಥವಾ ಚೆನ್ನಾಗಿ ಆಟ ಆಡ್ತಿದ್ದೀರಿ ಅಥವಾ ಚೆನ್ನಾಗಿ ಮಾತಾಡ್ತಿದ್ದೀರಿ ಅಂತ ಅಲ್ಲ. ಜನ ಎರಡ್ ರೀತಿ ಚಪ್ಪಾಳೆ ತಟ್ತಾರೆ. ಇವ್ರ ಆಟ ನಿಲ್ಲಿಸ್ಲಿ ಅಂತ ಚಪ್ಪಾಳೆ ತಟ್ಟೋದು ಇದೆ, ಅಥವಾ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಅಂತಾನು ಚಪ್ಪಾಳೆ ತಟ್ಟೋದಿದೆ. ಸೊ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಿ ನಿಮಗೆ ಬಿಟ್ಟಿದ್ದು. ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಸರ್ಕ್ಯಾಸ್ಟಿಕ್ ಆಗಿ ಹೇಳಿದ್ರಿ ಅಂತ ನನಗನ್ನಿಸ್ತು. ಇನ್ನು ಜಾನ್ವಿ ವಿಚಾರಕ್ಕೆ ಬಂದ್ರೆ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟು. ಕಲರ್ಸ್ ಚಾನಲ್ಲು ಕಲರ್ಸ್ ಅವ್ರನ್ನ ಪುಷ್ ಮಾಡುತ್ತೆ, ಲಿಫ್ಟ್ ಮಾಡುತ್ತೆ ಅಂತ. ಸ್ಪಂದನ ತುಂಬಾ ವೀಕು, ಆಟ ಆಡಕ್ ಬರಲ್ಲ, ಮಾತಾಡಕ್ ಬರಲ್ಲ. ಯಾವತ್ತೂ ಹೋಗ್ತಾಳೆ ಅನ್ಕೊಂಡೆ ಅವಳನ್ನ, ಆದ್ರೆ ಎವ್ರಿ ವೀಕ್ ಅವಳು ಎಲಿಮಿನೇಷನ್ ಆಗ್ತಾನೆ ಇಲ್ಲ, ನಾಮಿನೇಟ್ ಆಗಿ ಹೋಗ್ತಾನೆ ಇಲ್ಲ. ಸೊ ಕಲರ್ಸ್ ಯಾಕೆ ಪುಷ್ ಮಾಡ್ತಾ ಇದೆ ಇವಳನ್ನ? ಸೀರಿಯಲ್ ಆಕ್ಟ್ರೆಸ್ ಅಂತನೋ, ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಇದೆ ಅಂತನೋ ನನಗೆ ಗೊತ್ತಾಗ್ತಾನೆ ಇಲ್ಲ. ನಿಜವಾಗ್ಲೂ ಸೂರಜ್, ರಾಶಿ ನಿಮ್ಮಿಬ್ರು ಕೂಡ ಈ ಚಾನಲ್ ಉಳಿಸ್ಕೊಳ್ಳುತ್ತೆ. ಯಾಕಂದ್ರೆ ನಿಮ್ಮಿಬ್ರು ಮಧ್ಯೆ ಒಂದು ಟ್ರ್ಯಾಕ್ ನಡೀತಾ ಇದೆ. ಸೊ ಅದು ಫ್ರೆಂಡ್ಶಿಪ್ ಲವ್ ನಿಮ್ಮಿಬ್ರು ಉಳಿಸ್ಕೊಳ್ಳುತ್ತೆ. ಸೊ ಸ್ಪಂದನ ಯಾಕೆ ಲಿಫ್ಟ್ ಮಾಡ್ತಿದ್ರೆ, ಅವಳು ವೀಕ್ ರೀ ಅಂತ ಹೇಳಿದ್ರು. ಕಲರ್ಸ್ ಸಂಸ್ಥೆಗೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನನ್ನ ಬಿಗ್ ಬಾಸ್ ಮನೆಗೆ ಕಳಿಸಿ ಅಂತ ಬಂದಿರೋ ನೀವು ಚಾನಲ್ ಬಗ್ಗೆ ಮಾತಾಡೋದಕ್ಕೆ ಏನ್ ಅರ್ಹತೆ ಇದೆ ಅಂತ ನೀವು ಜಾನ್ವಿನ ಪ್ರಶ್ನೆ ಮಾಡಿದ್ರಿ. ಆದ್ರೆ ಜಾನ್ವಿ ಅವರು ನಾನು ಹಂಗ್ ಹೇಳಿಲ್ಲ, ಹಿಂಗ್ ಹೇಳಿದ್ದು, ಆಕೆಗೆ ತುಂಬಾ ಜನ ವೋಟ್ ಹಾಕ್ತಾರೆ, ಫ್ಯಾನ್ ಫಾಲೋಯಿಂಗ್ ತುಂಬಾ ಇದೆ, ಸೊ ಅದನ್ನ ಆಧಾರವಾಗಿಟ್ಕೊಂಡು ಕಲರ್ಸ್ ಸಂಸ್ಥೆ ಆಕೆನ ಲಿಫ್ಟ್ ಮಾಡುತ್ತೆ ಅಂತ ತುಂಬಾ ಚೆನ್ನಾಗಿ ಸಮರ್ಥನೆ ಮಾಡ್ಕೊಂಡ್ರು. ಈ ರೀತಿಯಾಗಿ ಅಂದ್ರೆ ನಾನು ಹೇಳಿದ್ದನ್ನ ನಾನು ಹಂಗಲ್ಲ ಹಿಂಗೆ ಹೇಳಿದ್ದು ಅಂತ ಹೇಳುವಂತ ಜನರಿಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂದ್ರೆ ಅಲ್ಲಿನ ಸ್ಪರ್ಧಿಗಳಿಗೆ ಸಪೋರ್ಟ್ ಮಾಡ್ತೀರಿ. ಅಶ್ವಿನಿ ಮೇಡಮ್ ಕೂಡ ಹಂಗೆ ತಿರುಗಿಸ್ತಾರೆ ಮಾತುಗಳನ್ನ, ಜಾನ್ವಿ ಅವರು ಕೂಡ ಹಂಗೆ ತಿರುಗಿಸ್ತಾರೆ. ಅಂತವ್ರಿಗೆ ನೀವು ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದ್ರಿ. ಚೈಲ್ಡು, ಈಡಿಯಟ್ಟು, ಕಾರ್ಟೂನು, ಶೀಸ್ ಎಸ್ ಕ್ಯಾಟಗರಿ ಅನ್ನೋ ಪದನ ಇಲ್ಲಿವರೆಗೂ ನೀವು ಕಿಚ್ಚನ ಪಂಚಾಯತಿಯಲ್ಲಿ ಆ ಟಾಪಿಕ್ ನೇನು ಟಚ್ ಮಾಡಿಲ್ಲ. ಮುಚ್ಕೊಂಡ್ ಕೂತ್ಕೋ, ಮುಚ್ಕೊಂಡ್ ಮಲ್ಕೋ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ದು, ಇದೆಲ್ಲವನ್ನು ಕೂಡ ಈ ರೇಂಜ್ಗೆ ಅಗ್ರೆಸಿವ್ ಆಗಿ ಮಾತಾಡದೆ, ರೊಚ್ಚಿಗೆಳದೆ, ಪಿತ್ತ ನೆತ್ತಿಗೇರಿಸ್ಕೊಳ್ದೆ ಮಾತಾಡದೆ ಇದ್ದ ನೀವು ಗಿಲ್ಲಿ ಮತ್ತೆ ರಕ್ಷಿತಾ ಇಬ್ರು ಟಾಸ್ಕ್ ನಡೆಯುವಂತ ಸಂದರ್ಭದಲ್ಲಿ ಇಬ್ರು ಕಿವಿಲೇನೋ ಗುಸುಗುಸು ಅಂತ ಮಾತಾಡಿದ್ರು. ಆಕೆ ಗಿಲ್ಲಿ ಆ ಕಡೆಯಿಂದ ಏನೋ ಸನ್ನೆ ಮಾಡಿದ ತಕ್ಷಣ ರಕ್ಷಿತಾ ನೋಡ್ಬಿಟ್ರು ಅನ್ನೋ ಕಾರಣಕ್ಕೆ ನೀವು ಈ ರೇಂಜಿಗೆ ಕೋಪಗೊಂಡಿದ್ದು, ಪಿತ್ತ ನೆತ್ತಿಗೇರಿಸ್ಕೊಂಡಿದ್ದು ಜನಕ್ಕೆ ಇಷ್ಟ ಆಗ್ತಿಲ್ಲ. ಅದರಲ್ಲೂ ನಾನು ನಿಮ್ಮ ಅಭಿಮಾನಿಯಾಗಿ ದೀಪಣ್ಣನ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ಅಥವಾ ದೀಪಣ್ಣಗೆ ಯಾರಾದ್ರೂ ಕಿಚನ್ ಬಗ್ಗೆ ನನಗೆ ಬೇರೆಯವರೆಲ್ಲ ಕೆಟ್ಟದಾಗ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ಆದ್ರೆ ದೀಪಣ್ಣನ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ಅಂದ್ರೆ ಅಶ್ವಿನಿ ಅವ್ರನ್ನ ಇಲ್ಲಿವರೆಗೂ ಬೇರೆದ್ದೇ ರೂಪ ತೋರಿಸ್ತಾ ಇದ್ರು, ಬರೀ ರೊಚ್ಚಿಗೆಳೋದು, ಅಗ್ರೆಸಿವ್ ಆಗಿ ಮಾತಾಡೋದು, ಅಯ್ಯಮ್ಮನ ತುಂಬಾ ರಫು ರಗಡ್ಡು ಅನ್ನೋ ತರ. ಆದ್ರೆ ಈಗ ತುಂಬಾ ಸಾಫ್ಟು, ಅವರು ಮೇಲ್ನೋಟಕ್ಕೆ ಮಾತ್ರ ಹೊರಟು ಒಳಗಡೆಯಿಂದ ತುಂಬಾ ಮೃದು ಸ್ವಭಾವದವರು ಅಂತ ತೋರ್ಸೋಕ್ ಶುರು ಮಾಡಿದ್ರಿ. ಸೊ ಇದನ್ನೆಲ್ಲ ನೋಡಿ ಮೋಸ್ಟ್ಲಿ ರಕ್ಷಿತಾ ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ. ಅಶ್ವಿನಿ ಅವ್ರನ್ನ ಗೆಲ್ಸೋದಕ್ ನೋಡ್ತಿದೆ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಮೇಲೆಯೂ ಕೂಡ ಆರೋಪ ಇದೆ. ತುಂಬಾ ಲಾಯಲ್ ಆಗಿ, ತುಂಬಾ ಜೆನ್ಯೂನ್ ಆಗಿ, ತುಂಬಾ ಫೇರ್ ಆಗಿ ಗೇಮ್ ಆಡೋರ್ನ ಕೊನೆ ಹಂತದವರೆಗೂ ಕೊಂಡೊಯ್ರಿ ಅನ್ನೋ ಒಂದು ಬಿಗ್ ಬಾಸ್ ವೀಕ್ಷಕರಾಗಿ ನನ್ನ ಅಭಿಪ್ರಾಯ. ಯಾರು ಫೇರ್ ಆಗಿಲ್ಲ, ಯಾರು ಗೇಮು ಅಥವಾ ಗೆಲ್ಲೇಬೇಕು ಅಂತ ಬಿಗ್ ಬಾಸ್ ಮನೆ ರೂಲ್ಸ್ ಬ್ರೇಕ್ ಮಾಡಿ ಕೆಟ್ಟದಾಗ ಮಾತಾಡಿ ಅವರ ವ್ಯಕ್ತಿತ್ವ ಅಲ್ಲದ ವ್ಯಕ್ತಿತ್ವವನ್ನ ಪೋರ್ಟ್ರೇ ಮಾಡಿ ತುಂಬಾ ಫೇಕ್ ಆಗಿ ಆಡಿ ಮುಖವಾಡವನ್ನ ಕಳಚಿ, ಅವ್ರ ರಿಯಲ್ ಫೇಸ್ ಬೇರೆನೇ ಇದೆ. ಮುಖವಾಡ ಹಾಕೊಂಡು ಆಟ ಆಡ್ತಿರೋರಿಗೆ ಸಪೋರ್ಟ್ ಮಾಡಬೇಡಿ. ಚಾನಲ್ಗಳ ಬಗ್ಗೆ ಮಾತಾಡ್ತಾ ಇರೋರ್ನ ಈಗ ಆಲ್ರೆಡಿ ಎಲಿಮಿನೇಷನ್ ತಂದು ನಿಲ್ಸಿದ್ದೀರಾ. ಸೊ ಪ್ರೋಮೋ ಹೇಳುವಂತೆ ಜಾನ್ವಿ ಅವರು ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಕಾಣಿಸುತ್ತೆ. ಸೊ ಚಾನಲ್ ಬಗ್ಗೆ ಮಾತಾಡಿದ್ರು, ಕಲರ್ಸ್ನವ್ರನ್ನ ಚಾನಲ್ ಉಳಿಸ್ಕೊಳ್ಳುತ್ತೆ ಅಂತ. ಸೊ ಧನುಷ್, ಸ್ಪಂದನ, ಕಾವ್ಯ ಸೇರಿದಂತೆ ತುಂಬಾ ಜನ ಒಳಗಡೆ ಇದ್ದಾರೆ. ಆದ್ರೆ ಜಾನ್ವಿ ಅವರು ಈ ಮಾತನ್ನ ಹೇಳಿದ್ರಿಂದನೇ ಬಹುಶಃ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕುವಂತ ಪ್ರಯತ್ನ ನಡೀತಾ ಇದೆಯಾ. ಈ ವಾರ ಬಿಗ್ ಬಾಸ್ ಮನೆಯಿಂದ, ದೊಡ್ಡ ಮನೆಯಿಂದ ಜಾನ್ವಿನೇ ಹೊರಗಡೆ ಬರ್ತಾರ. ಅವರ ಮಾತುಗಳೇ ಅವರಿಗೆ, ಜಾನ್ವಿ ಅವರ ಮಾತುಗಳೇ ಅವ್ರಿಗೆ ಮುಳುವಾದ್ವಾ. ಚೈಲ್ಡ್ ಪದದಿಂದ ಶುರುವಾಗಿದ್ದು ರಕ್ಷಿತಾಗ ಹೊಡೆದೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಎಲ್ಲವೂ ಚೆನ್ನಾಗಿತ್ತು, ಚೆನ್ನಾಗಿ ಆಟ ಆಡ್ತಾ ಇದ್ರು, ತುಂಬಾ ಗ್ಲಾಮರಸ್ ಆಗಿದ್ದಾರೆ, ಅಟೆನ್ಷನ್ ಸೀಕರು, ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಕೊಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಎಲ್ಲವೂ ಸರಿ ಇತ್ತು. ಆದ್ರೆ
ಅವರ ಮಾತುಗಳು, ಅವರು ನಡ್ಕೊಳ್ಳೋ ರೀತಿ, ನಡೆ ನುಡಿ ಎಲ್ಲ ಚೆನ್ನಾಗಿದೆ. ಆದ್ರೆ ಅಲ್ಲಲ್ಲಿ ಅವರ ಪದ ಬಳಕೆ ಇರ್ಬೋದು, ಮತ್ತೆ ಚಾನಲ್ ಬಗ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಜಾನ್ವಿ ಅವ್ರನ್ನ ಈ ಹಂತಕ್ಕೆ ತಂದು ನಿಲ್ಲಿಸ್ತಾ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವ ತನಕ, ಅಂದ್ರೆ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರದವರೆಗೆ ತಂದು ನಿಲ್ಲಿಸಿದ್ದು ಆ ಮಾತುಗಳ ಕಾದ್ ನೋಡ್ಬೇಕು ಅಂತ ಹೇಳ್ತಾ, ಕಿಚ್ಚ ಬಾಸ್ ಇಲ್ಲಿವರೆಗೂ ನಾನು ಹೇಳ್ತಿದ್ದೆ, ನೀವು ಅಗ್ರೆಸಿವ್ ಆಗಿ ಮಾತಾಡ್ಬೇಕು, ನಿಮ್ಮ ಸ್ಟೈಲ್ ಏನಿದೆ ನಮ್ಮ ಹತ್ರ ಬೇಡ, ಅಹಂಕಾರ ಅನ್ಕೊಂಡ್ರು ಪರವಾಗಿಲ್ಲ, ನಮ್ಮ ಹತ್ರ ನಡೆಯಲ್ಲ ಅಂತ ಹೇಳ್ತಿದ್ರಿ. ನನ್ ಮಗನ್ ನೆಸೆಸಿಟಿನೇ ಇಲ್ಲ ಅಂತಾನು ಹೇಳ್ತಿದ್ರಿ. ಆದ್ರೆ ನನಗನ್ಸಿತು ಈ ಸಲ ನೆಸೆಸಿಟಿನೇ ಇರ್ಲಿಲ್ಲ. ಆದ್ರೆ ರಕ್ಷಿತಾ ಮತ್ತೆ ಗಿಲ್ಲಿ ವಿಚಾರಕ್ಕೆ ಬಂದಾಗ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಹೇಳಿದ್ದು, ಅಧಿಕ ಪ್ರಸಂಗತನ ತೋರಿಸ್ಬೇಡಿ ಅಂತ ಹೇಳಿದ್ದು ಎಲ್ಲೋ ಒಂದ್ ರೀತಿಲಿ ಟ್ರಿಗರ್ ಆಯ್ತು. ಅದಿಷ್ಟ ಆಗ್ಲಿಲ್ಲ ಬಾಸ್. ನೆಕ್ಸ್ಟ್ ಪಂಚಾಯತಿ ಹೇಗಿರುತ್ತೆ, ಈ ಸಂಡೇ ಇರ್ಬೋದು ಅಥವಾ ಮುಂದಿನ ಪಂಚಾಯತಿಗಳಿರ್ಬೋದು, ಸೊ ನಿಮ್ಮಿಂದ ಬೇರೆ ತರದ ಪಂಚಾಯತಿನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಎಲ್ಲಿ ಅಗ್ರೆಸಿವ್ ಆಗ್ಬೇಕು ಅಲ್ಲಿ ಮಾತ್ರ, ಎಲ್ಲಿ ಆಕ್ರೋಶ ವ್ಯಕ್ತಪಡಿಸ್ಬೇಕು, ಎಲ್ಲಿ ಪಿತ್ತ ನೆತ್ತಿಗೆ ಇಸ್ಕೋಬೇಕು ಅಲ್ಲಿ ಏರಿಸ್ಕೊಳ್ಳಿ. ಅಶ್ವಿನಿ ಅವ್ರಿಗೂ ಕೂಡ ಅದೇ ಸ್ಟೈಲ್ ನಲ್ಲಿ ಕ್ಲಾಸ್ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ಕಂಟೆಂಟ್ ನಾನು ಇಲ್ಲಿ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಸೊ ಲಾಯಲ್ ಆಗಿ, ಜೆನ್ಯೂನ್ ಆಗಿ, ಫೇರ್ ಆಗಿ ಗೇಮ್ ಆಡೋರಿಗೆ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಈ ಎಪಿಸೋಡ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.